बोलो भारत माता की ವಂದೇ ವಂದೇ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಜಗಜ್ಯೋತಿ ಬಸವಣ್ಣನವರಿಗೆ, ವಿಶ್ವ ಯೋಗ ದಿನಾಚರಣೆಗೆ ಈಗ ಗುರುಪ್ರಸಾದ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಾಬು ಸರ್ ಅವರಿಂದ ನಿರೂಪಣೆ. ಬಸವಣ್ಣನವರಿಗೆ, ಮಗ್ದಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರಿಗೆ, ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ, ಪೂಜ್ಯ ಶ್ರೀ ಗುರುಬಸವ ಪಟ್ಟದ್ದೇವರವರು ಮಾಡುವ ಕಾರ್ಯಕ್ಕೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವ ತಂದೆ ಬಸವ ಗುರುವಿನ ಮನದಲ್ಲಿ ಧ್ಯಾನಿಸುತ್ತಾ ಮಗ್ದಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರನ್ನ ಸ್ಮರಿಸುತ್ತಾ, ಶಿಕ್ಷಣ ಪ್ರೇಮಿಗಳು, ಅನುಭವ ಮಂಟಪದ ಅಧ್ಯಕ್ಷರು, ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಸಂಸ್ಥಾಪಕರಾದಂತಹ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಾರಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ, ಶ್ರೀಮಠದ ಪೀಠಾಧಿಪತಿಗಳು, ನಮ್ಮೆಲ್ಲರ ಆಶ್ರಯದಾತರು, ಕ್ರಿಯಾಶೀಲರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಹಾಗೂ ಇಂದಿನ ಅಪರೂಪದ ವಿಶ್ವ ಯೋಗ ದಿನಾಚರಣೆಯ ದಿವ್ಯ ಸಂಧಾನವನ್ನು ವಹಿಸಿಕೊಂಡಂತಹ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಪಾದಾರಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ, ಪರಮ ಪೂಜ್ಯರಿಗೆ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸುಸ್ವಾಗತವನ್ನ ಚಪ್ಪಾಳೆಯನ್ನ ತಟ್ಟರ ಮುಖಾಂತರ ಬಯಸೋಣ. ಅದೇ ರೀತಿ ಒಂದು ವಾರಗಳ ಕಾಲ ಸುಮಾರು 8 ದಿನಗಳಿಂದ 14ನೇ ತಾರೀಕಿಗೆ ಪ್ರಾರಂಭವಾದಂತಹ ಸಪ್ತಾಹ ಯೋಗ ದಿನಾಚರಣೆಯನ್ನ ಪರಮ ಪೂಜ್ಯ ಗುರುಬಸವ ಪಟ್ಟದೇವರವರು ಸುಮಾರು 1 ವಾರಗಳ ಕಾಲ ಇದನ್ನ ಶಾಲೆಯಲ್ಲಿ ಮಾಡ್ರಿ, ಮಠದ ಪ್ರಾಂಗಣದಲ್ಲಿ ಮಾಡ್ರಿ ಅನ್ನುವಂಥ ಸೂಚನೆಯನ್ನ ಕೊಟ್ಟಾಗ ಅತ್ಯಂತ ಯಶಸ್ವಿಯಾಗಿ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಿ ಯೋಗವನ್ನ ಕಲಿಸಿಕೊಟ್ಟಂತಹ ಪರಮ ಪೂಜ್ಯ ಸಿದ್ದಬಸವ ಮಹಾಸ್ವಾಮಿಗಳವರು ಹಾಗೂ ಪರಮ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳವರ ಪಾದಾರಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನ ಸರಿಸಿ ಇರುವ ಪರಮ ಪೂಜ್ಯರಿಗೂ ಕೂಡ ಹಾರ್ದಿಕವಾದಂತಹ ಸುಸ್ವಾಗತವನ್ನ ಚಪ್ಪಾಳೆ ತಟ್ಟರ ಮುಖಾಂತರ ಬಯಸೋಣ. ಅದೇ ರೀತಿ ಇನ್ನೊಬ್ಬ ಪೂಜ್ಯರಾದಂತಹ ಮೈಸೂರಿನ ಶ್ರೀಗಳಿಗೂ ಕೂಡ ಹಾರ್ದಿಕವಾದಂತಹ ಸುಸ್ವಾಗತವನ್ನ ಚಪ್ಪಾಳೆ ತಟ್ಟರ ಮುಖಾಂತರ ಬಯಸೋಣ. ಅದೇ ರೀತಿ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ನಮ್ಮ ಮಧ್ಯೆ ಧನರಾಜಣ್ಣನವರಿದ್ದಾರೆ ಹಾಗೂ ಎಲ್ಲ ಶಿಕ್ಷಕ ವರ್ಗದವರು ಹಾಗೂ ಎಲ್ಲ ಶರಣ ತಂದೆ ತಾಯಿಗಳು, ಅವರೆಲ್ಲರಿಗೂ ಹಾರ್ದಿಕವಾದಂತಹ ಸುಸ್ವಾಗತವನ್ನ ಚಪ್ಪಾಳೆ ತಟ್ಟದ ಮುಖಾಂತರ ಬಯಸಿ ಈಗ ನೇರವಾಗಿ ವಿಶ್ವಗುರು ಬಸವಣ್ಣನವರ ಹಾಗೂ ಮಗ್ದಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರ ಭಾವಚಿತ್ರಕ್ಕೆ ಪುಷ್ಪವೃಷ್ಟಿಯನ್ನ ಮಾಡುವುದರ ಮುಖೇನ ಈ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಈಗ ಪರಮ ಪೂಜ್ಯರ ಲಿಂಗಹಸ್ತದಿಂದ ಪೂಜ್ಯರ ಮಹಾಪುರುಷರ ಒಂದು ಭಾವಚಿತ್ರಕ್ಕೆ ಪುಷ್ಪವೃಷ್ಟಿಯನ್ನು ಮಾಡಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹುಡುಗಿರ ಬರ್ರಿ, ಮೇಲ್ಗಡೆ ಬನ್ನಿ, ಇದಕ್ಕೆ ಬರ್ರಿ. ವೈದ್ಯ ವೃತ್ತಿಯಲ್ಲಿ ತೊಡಗಿಕೊಂಡು ಎಲ್ಲರಿಗೂ ಉಪಚಾರವನ್ನು ಮಾಡುವಂತಹ ಆತ್ಮೀಯರೂ ಆದಂತಹ ನಮ್ಮ ಚನ್ನಬಸವ ಧನರಾಜ್ ಬೊಂಬುಳಿಗೆಯವರ ಒಂದು ಲಿಂಗಹಸ್ತದಿಂದ ಸಸಿಗೆ ನೀರಿರುವುದರ ಮುಖಾಂತರ ಇಂದಿನ ವಿಶ್ವ ಯೋಗ ದಿನಾಚರಣೆಯನ್ನು ಉದ್ಘಾಟನೆಗೊಳ್ಳಲಿದೆ. ಹಾಗಾಗಿ ಚನ್ನಬಸವ ಧನರಾಜ್ ಬೊಂಬುಳಿಗೆಯವರು ವೇದಿಕೆಯ ಮೇಲೆ ಬರಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಜೋರಾಗಿ ಚಪ್ಪಾಳೆಯನ್ನ ತಟ್ಟುವುದರ ಮುಖಾಂತರ ಅವರನ್ನು ನಾವು ಸ್ವಾಗತಿಸೋಣ. ಈ ಒಂದು ಸಾಲಿನಾಗ 6 ಮಕ್ಕಳು ಬರೋದು, ನೀನೇ ಫಸ್ಟ್ ಬಾ.
ಮತ್ತೊಂದು ಸಲ ಎಲ್ಲ ವಿದ್ಯಾರ್ಥಿಗಳನ್ನ ವೈದ್ಯರಾದಂತಹ ನಮ್ಮ ಚಂದ್ರಸ್ವ ಕುಂಬಳಿಗೆ ಅವರನ್ನ ನಾವು ಪ್ರೀತಿಪೂರ್ವಕವಾಗಿ ಅವರನ್ನ ನಾವು ಸ್ವಾಗತಿಸೋಣ. ಜೋರಾಗಿ ಚಪ್ಪಾಳೆಯನ್ನ ತಟ್ಟುವ ಮುಖಾಂತರ ಅವರನ್ನ ಸ್ವಾಗತಿಸೋಣ. ಈಗ ಸಸಿಗೆ ನೀರಿರೋದ್ರ ಮುಖಾಂತರ ವಿಶ್ವ ಯೋಗ ದಿನಾಚರಣೆಯನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಮಕ್ಕಳೇ, ವಿಶ್ವ ಯೋಗ ದಿನಾಚರಣೆ ನಾವೆಲ್ಲ ಭಾರತೀಯರು ಕೊಟ್ಟಂತಹ ಕೊಡುಗೆ. ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ ಇಂದು ವಿಶ್ವ ಯೋಗ ದಿನಾಚರಣೆಯನ್ನ ನಡೀತಾ ಇದೆ. ಅದಕ್ಕೆ ಭಾರತೀಯರೇ ಅದಕ್ಕೆ ಮೂಲ ಕಾರಣ ಅನ್ನೋದನ್ನು ನಾವು ಯಾರು ಮರಿಬಾರ್ದು. ಅಂತಹ ಯೋಗ ದಿನಾಚರಣೆಯನ್ನ ಪರಮ ಪೂಜ್ಯರ ಲಿಂಗಹಸ್ತದಿಂದ ಹಾಗೂ ವೈದ್ಯರಾದಂತಹ ನಮ್ಮವರೇ ಆತ್ಮೀಯರಾದಂತಹ ನಮ್ಮ ಚನ್ನಬಸವ ಧನರಾಜ್ ಬೊಮ್ಮಳಿಗೆಯವರ ಒಂದು ಲಿಂಗಹಸ್ತದಿಂದ ಎಲ್ಲ ಪುಟಾಣಿ ಮಕ್ಕಳು ಪರಮ ಪೂಜ್ಯರ ಒಂದು ದಿವ್ಯದ ಸನ್ನಿಧಾನದಲ್ಲಿ ಈಗ ಉದ್ಘಾಟನೆಗೊಂಡಿದೆ. ಹಾಗಾಗಿ ಮತ್ತೊಂದು ಸಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ನಾವು ಅವರನ್ನು ಸ್ವಾಗತಿಸೋಣ. ಜೋರಾಗಿ ಸುಂದರ್ ಕ್ಲಾಸ್ ಶಬ್ದ ಜೋರಾಗಿ ಬಸವ ಕ್ಲಾಸ್ ಗೋ. ಸಸಿಗೆ ನೀರಿರೋದ್ರ ಮುಖಾಂತರ ಉದ್ಘಾಟನೆಗೊಂಡಂತಹ ಚನ್ನಬಸವ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಈಗ ನೇರವಾಗಿ ಪೂಜ್ಯರು ಶಿವಬಸವ ಮಹಾಸ್ವಾಮಿಗಳು ಪರಮ ಪೂಜ್ಯರು ಯೋಗವನ್ನು ನಮಗೆಲ್ಲ ಮಾಡಿಸ್ಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಕೈಗಳನ್ನ ಮುಗಿರಿಲ್ಲ. ಅಗ್ನಿಯ ಸುಡುವಲ್ಲಿ, ಉದಕವ ತೊಳೆವಲ್ಲಿ, ವಾಯುವ ಮೆಟ್ಟಿ, ಆಕಾಶವ ಹಿಡಿವಲ್ಲಿ, ಯೋಗದ ಹೊಲಬ ನೀನೆತ್ತಬಲ್ಲೆಯ, ಕದಳಿಯ ಬಣವ ನಿನ್ನಲ್ಲಿ ನೀ ತಿಳಿದು ನೋಡು, ಮದಮತ್ಸರ ಬೇಡ, ಹೊದಕುಳಿಗೊಳಬೇಡ, ಗುಹೇಶ್ವರನೆಂಬ ಲಿಂಗ ಕಲ್ಪಿತವಲ್ಲ, ನಿಲ್ಲೋ ಶರಣಾರ್ಥಿ. ಈಗ ಹಸಿ ಕುಳಿತುಕೊಂಡು ಮಾಡುವ ಆಸನ ಮೊದಲು ಕುಳಿತುಕೊಳ್ರಿ. ಕುಂತ್ಕೊಳ್ರಿ. ಬೇಸ್ ಮಸಾಜೊಂದಿಗೆ ಯೋಗವನ್ನು ಪ್ರಾರಂಭಿಸೋಣ. ಮೊದಲು ನಿಮ್ಮ ಹುಬ್ಬುಗಳ ಮೇಲೆ ಕೈಗಳನ್ನ ಅದುಗಳನ್ನ ತೀಡಿದಂಗೆ ಮಾಡ್ರಿ. ಮತ್ತೆ 2 ಬೆರಳುಗಳಿಂದ ಅದರ ಮೇಲೆ ಈ ರೀತಿ ಹುಬ್ಬುಗಳ ಮೇಲೆ ಸೂಕ್ಷ್ಮವಾಗಿ ಕೈಗಳನ್ನ ಸ್ಪರ್ಶ ಮಾಡೋದು. ಮೂಗಿನ ಮೇಲೆ ನಿಮ್ಮ ಕುತ್ತಿಗೆ, ಕೈಗಳನ್ನ ತಿಕ್ಕೊಳ್ರಿ. ನಿಮಗೆ ಪ್ರತಿಯೊಂದು ಕಾರ್ಯಕ್ಕೆ ಸಹಾಯ ಮಾಡುವಂತಹ ಕೈ ಕಾಲುಗಳಿಗೆ ಅವುಗಳನ್ನ ಹೊತ್ಕೊಳ್ಳೋದ್ರ ಮೂಲಕ ಈಗ ಕಣ್ಣುಗಳಿಗೆ ಆಸನ. ಕಣ್ಣುಗಳ ಗುಡ್ಡೆಗಳನ್ನ 360 ರೊಟೇಷನ್ ಮಾಡೋದು. ಈಗ ಬಲದಿಂದ ಎಡಕ್ಕೆ ರೊಟೇಷನ್ ಮಾಡಬೇಕು. ಸಂಪೂರ್ಣವಾಗಿ 360 ಒಂದು ದೊಡ್ಡ ವೃತ್ತ ತಿರುಗಿಸ್ಬೇಕು ಕಣ್ಣುಗಳ ಗುಡ್ಡೆಗಳನ್ನ. 1 2 3 4 5. ಈಗ ಎಡದಿಂದ ಬಲಕ್ಕೆ ಅದರ ವಿರುದ್ಧ ದಿಕ್ಕಿನಲ್ಲಿ 1 2 3 4 5. ತಮ್ಮ ಬೆನ್ನು ನೇರವಾಗಿರಲಿ. ನಿಮ್ಮ ರಕ್ತ ಪರಿಚಲನೆ ಚೆನ್ನಾಗಿ ಆಗಬೇಕಾಗಿತ್ತು ಅಂತಂದ್ರೆ ಮೊದಲು ಬೆನ್ನು ನೇರವಾಗಿರಬೇಕು. ಈಗ ಬಾಯನ್ನ ಚೆಗಳಿಸೋದು. ದೊಡ್ಡ ಬಾಯಿ ಮಾಡಿ ಸಣ್ಣದು ಮಾಡೋದು. ಬಾಯನ್ನ ಚೆಗಳಿಸಿ ಎಷ್ಟಾಕೈತೆ ಅಷ್ಟು ದೊಡ್ಡ ಬಾಯಿ ಮಾಡ್ರಿ, ಸಣ್ಣದು ಮಾಡಿ.
ಈಗ ನಿಮ್ಮ ಸಂಪೂರ್ಣ ಎಲ್ಲ ಮೂಗಿನ ತುದಿ ಮೇಲೆ ಅಷ್ಟು ನಿಮ್ಮ ಮೂಗಿನ ಬಿಂದು ಮೇಲೆ ನಿಮ್ಮ ಮುಖದಷ್ಟು ಕಾಂತಿ ಬಂದು ನಿಂದಿರ್ಬೇಕು. ಆ ರೀತಿ ಮುಖವನ್ನ ಚಿಕ್ಕ ಮೂಗಿನ ಮುಂದೆ ತಗೊಂಡ್ಬರ್ಬೇಕು. ಸ್ಟಾಪ್. ಈಗ ಕುತ್ತಿಗೆ ಆಸನಗಳು ಎಡದಿಂದ ಬಲಕ್ಕೆ. ಬೆನ್ನೇರವಾಗಿರಲಿ. 1 2 3 4 5. ಈಗ ಮುಂದೆ ಹಿಂದೆ. 1 2 3 4 5. ಈಗ ಎಡಕ್ಕೆ ಬಲಕ್ಕೆ ತಿರ್ಸಿ. 1 2 3 4 5. ಈಗ ಕುತ್ತಿಗೆ ಏನೈತಲ್ಲ ನಿಧಾನವಾಗಿ 360 ಡಿಗ್ರಿ ರೊಟೇಷನ್ ಮಾಡ್ರಿ. ಬಲದಿಂದ ಎಡಕ್ಕೆ ನಿಧಾನಗತಿಯಲ್ಲಿ ಮಾಡಿ ಪ್ರಯತ್ನ ಪಟ್ಟು. 1 2 3 4 5. ನಿಮ್ಮ ಬೆನ್ನು ನೇರವಾಗಿರಲಿ. ಎಷ್ಟಾದಷ್ಟು ಬೆನ್ನು ನೇರವಾಗಿರ್ಬೇಕು. ಈಗ ಬಲದಿಂದ ಎಡಕ್ಕಾಯ್ತು. ಈಗ ಎಡದಿಂದ ಬಲಕ್ಕೆ ಅದರ ವಿರುದ್ಧ ದಿಕ್ಕಿನಲ್ಲಿ. 1 2 3 4 5. ಸ್ಟಾಪ್. ಈಗ ಸಿಂಹಗರ್ಜನೆ. ಸಂಪೂರ್ಣ ಒಳಗಿಂದ ಏನಂದ್ರೆ ಅಷ್ಟು ಒಳಗಿರುವಂತಹ ಬ್ಯಾಡ್ ಗ್ಯಾಸ್ ಎಲ್ಲ ಹೊರಬರುವ ಏಕಕಾಲಕ್ಕೆ ಮತ್ತು ಈಗ ಮಾಡಿ ತೋರಿಸ್ತೀವಿ. ಮಾಡ್ರಿ. ಸ್ಟಾಪ್. ಈಗ ಕೈಗಳಿಗೆ ಆಸನ. ಕೈ ಬೆನ್ನು ನೇರವಾಗಿರಲಿ. ಕೈ ಎರಡು ಶುರು ಮಾಡಿ. ಕೈಗಳನ್ನ ಜಾಯಿಂಟ್ ಇನ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ಜೋಡು ಮತ್ತು ಗ್ರಂಥಿಗಳು. 1 2 3 4 5. ಈಗ ಮುಂದೆ ಹಿಂದೆ. 1 2 3 4 5. ಈಗ ಏನು ಮಾಡ್ರಿ, ನಿಮ್ಮ ಭುಜ ಐತಲ್ಲ, ಭುಜಕ್ಕೆ ಕೈ ಈ ರೀತಿ ಇದನ್ನು ಮಾಡಿ ಮುಂದಿನಿಂದ ಹಿಂದೆ. 1 2 3 4 5. ಈಗ ಮತ್ತೆ ಹಿಂದಿನಿಂದ ಜೋಡು ಮತ್ತು ಗ್ರಂಥಿಗಳು. 1 2 3 4 5. ಆಯ್ತು. ಸಹಜ ಆಸನ, ಸಹಜ ಸ್ಥಿತಿಗೆ ಬರ್ರಿ. ಬೆನ್ನು ನೇರವಾಗಿರಲಿ. ಈಗ ನಿಂತ್ಕೊಂಡು ಮಾಡುವಂತಹ ಆಸನಗಳನ್ನ ಮಾಡೋಣ. ಎಲ್ಲ ಇದು ಅದು ಕಾರ್ಡ್ಲೆಟ್ಸ್ ಮೈಕ್ ಕೊಡ್ರಿ ಯಾರ ಕೈದಾಗ. ಈಗ ಬಲಗಾಲನ್ನ ಮುಂದೆ ಮಾಡ್ರಿ. ಇದನ್ನೇ ಇದೇ ಸ್ಟ್ಯಾಂಡ್ ಓಪ ಹೈಟ್ ಮಾಡಿ ಬಲಗಾಲ ಮುಂದೆ ಮಾಡ್ರಿ. ಕೈಗಳನ್ನ ಮುಂದೆ ಕಟ್ಟಿ. ಈಗ ಬಲದಿಂದ ಎಡಕ್ಕೆ 5 ಬಾರಿ. ನಿಮ್ಮ ಬಲಗಾಲನ್ನ ಮುಂದೆ ಮಾಡ್ರಿ. ಪಾದವನ್ನ ಬಲದಿಂದ ಎಡಕ್ಕೆ. 1 2 3 4 5. ರಿವರ್ಸ್. 1 2 3 4 5. ಈಗ ಎಡಗಾಲನ್ನ ಮುಂದೆ ತಗೊಳ್ರಿ.
ಬಲದಿಂದ ಎಡಕ್ಕೆ 1 2 3 4 5. ಈಗ ಅಪೋಸಿಟ್ ಡೈರೆಕ್ಷನ್ 1 2 3 4 5. ನಿಮ್ಮ ಮೊಳಕಾಲು ಮೇಲೆ ಕೈಗಳನ್ನ ಇಟ್ಟು ಮುಂದೆ ಹಿಂದೆ ಮುಂದೆ ಹಿಂದೆ ಮಾಡಿ, ಮುಂದೆ ಹಿಂದೆ 5 ಬಾರಿ. 1 2 3 4 5. ಈಗ ಮೊಳಕಾಲನ್ನ ನೀಟಾಗಿ ರೊಟೇಷನ್ ಮಾಡಿ. ಈಗ ಬಲಗಡೆಯಿಂದ ಎಡಗಡೆ ಮಾಡಿ. 1 2 3 4 5. ಅಪೋಸಿಟ್ ಡೈರೆಕ್ಷನ್ 1 2 3 4 5. ನಿಮ್ಮ ಸೊಂಟದ ಮೇಲೆ 360 ಡಿಗ್ರಿ ನಿಧಾನವಾಗಿ ರೊಟೇಷನ್ ಮಾಡಿರಿ. ಈಗ ಎಡದಿಂದ ಬಲಕ್ಕೆ 1 2 3 4 5. ಅಪೋಸಿಟ್ ಡೈರೆಕ್ಷನ್ 1 2 3 4 5. ಈಗ ವೃಕ್ಷಾಸನ, ವೃಕ್ಷೋತ್ತರ. ಈಗ ನಿಮ್ಮ ಎಡಗಾಲ ಮೇಲೆ ಬಲಗಾಲನ್ನು ಇಟ್ಟು, ಎಡಗಾಲ ಮೇಲೆ ಬಲಗಾಲ ಇಟ್ರಿ. ವೃಕ್ಷಾಸನ, ಟ್ರೀ ಸ್ಟ್ರಕ್ಚರ್. ಎಡಗಾಲ ಮೇಲೆ ಬಲಗಾಲ ಇಟ್ರಿ ಮತ್ತು ಒಂದೇ ವಸ್ತುವನ್ನ ಮುಂದೆ ನೋಡ್ತಾ ಇರಿ. ದೇಹ ಸ್ಥಿರತೆಗೆ ಬರಬೇಕಾಗಿತ್ತಂದ್ರೆ ನೇರವಾಗಿ ಒಂದೇ ವಸ್ತುವಿನ ಮೇಲೆ ಕಾನ್ಸಂಟ್ರೇಷನ್ ಮಾಡಿದಾಗ ಸಹಜವಾಗಿ ಏಕಾಗ್ರತೆ ಬರ್ತದೆ. ನೇರ ಒಂದೇ ವಸ್ತುವನ್ನ ನೇರ ದೃಷ್ಟಿಯಿಂದ ನೋಡ್ತಿರ್ಬೇಕು. ಒಂದು ಯಾವುದರ ಪಾಯಿಂಟ್ ಇಡಬೇಕು, ಆ ಪಾಯಿಂಟ್ ಇಟ್ಟು ಒಂದೇ ಪಾಯಿಂಟ್ನ ನೋಡ್ತಾ ಇದ್ರೆ ಸಹಜವಾಗಿ ದೇಹಕ್ಕೆ ಸ್ಥಿರತೆ ಬರ್ತದೆ. 5 ಸೆಕೆಂಡ್. 1 2 3 4 5. ಆಯ್ತು. ನಿಧಾನವಾಗಿ ಕೈಗಳನ್ನ ಕೆಳಗೆ. ಈಗ ನಿಮ್ಮ ಬಲ ತೊಡೆ ಮೇಲೆ ಎಡಗಾಲನ್ನ ಇಟ್ಟು ನೇರವಾಗಿ ಒಂದು ವಸ್ತುವನ್ನು ನೋಡ್ರಿ. ಒಂದೇ ವಸ್ತು ನೋಡ್ತಿರ್ಬೇಕು. ನೇರವಾಗಿ ಒಂದು ಯಾವುದರ ಪಾಯಿಂಟ್ ಇಟ್ಟು ಅದನ್ನು ನೋಡ್ತಾ ಇದ್ರೆ ಸಹಜವಾಗಿ ದೇಹಕ್ಕೆ ಸ್ಥಿರತೆ ಬರುತ್ತೆ. 1 2 3 4 5. ನಿಧಾನವಾಗಿ ಕೈಗಳನ್ನ ಬಿಟ್ಟು. ಈಗ ಗರುಡಾಸನ. ನಿಮ್ಮ ಕಾಲೈತಲ್ಲ ಇಷ್ಟೇ, ಎಷ್ಟು ಆದಷ್ಟು ಇದು ಮಾಡಿ ಈ ರೀತಿ. ಅದಕ್ಕೆ ಗರುಡಾಸನ ಅಂತ ಕರೀತಾರೆ. ಆದಷ್ಟು ಪ್ರಯತ್ನ ಪಟ್ರಿ. ಆಯ್ತು, ಸ್ಟಾಪ್. ಈಗ ಕುಂತ್ಕೊಂಡು ಮಾಡುವಂತಹ ಆಸನಗಳು, ಮಲಗಿ ಮಾಡುವಂತಹ ಆಸನಗಳು. ಆಯ್ತು. ಈಗ ಮರ್ಕಟಾಸನ. ಮರ್ಕಟ ತರ ನಾವು ಈಗ ಮಾಡಿ ತೋರಿಸ್ತೀವಿ, ಆ ರೀತಿ ಮಾಡಿ. ಈ ರೀತಿ ಮನ್ಕೊಂಡು ಈಗ ಮನೆಗೆ ಕೈಗಳನ್ನ ಚಾಚಿ ಈ ಕಡೆ ಆಕಾಶ ಎಡದಿಂದ ಬಂದು ಕುತ್ತಿಗೆಯನ್ನ ಮರ್ಕಟಾಸನ. ಎಲ್ರೂ ಮಲ್ಕೊಂಡು ಮರ್ಕಟಾಸನ. ಹಸಿ ಐತೇನ್ರಿ? ಕಾಲನ್ನ ಎಡದಿಂದ ಬಲಕ್ಕೆ, ಕೈ ನೇರವಾಗಿರ್ಬೇಕು, ಕೈ ಸಮಾನಾಂತರದಲ್ಲಿರ್ಬೇಕು, ಕಾಲು ಮಡಚಿರ್ಬೇಕು, ಕಾಲು ಬೆಂಡ್ ಮಾಡಿರ್ರಿ. ಎಡದಿಂದ ಬಲಕ್ಕೆ. ನಿಮ್ಮ ಬೆನ್ನು ನೋವುಗಳು, ಸೊಂಟದ ನೋವು ಏನೇ ಇದ್ರೂ ನಿವಾರಣೆ ಆಗ್ತಾವ ಇದರಿಂದ. ಮರ್ಕಟಾಸನ ಅಂತ ಕರೀತಾರೆ ಅದಕ್ಕೆ. ಎಡದಿಂದ ಬಲಕ್ಕೆ. ಕೈ ನೇರವಾಗಿರ್ಲಪ್ಪ ತಮ್ಮ, ಕೈ ನೇರವಾಗಿರ್ಲಿ. ಎಡದಿಂದ ಬಲಕ್ಕೆ ನಿಧಾನವಾಗಿ ಮಾಡಿ. ಎಡದಿಂದ ಬಲಕ್ಕೆ. ನಿಧಾನವಾಗಿ ಮಾಡಿ. ಆಯ್ತು, ಎದ್ದು ಕುಂತ್ಕೊಳ್ರಿ.
ಎದ್ಕೊಂಡ್ರಿ. ಹಾ, ಕುಂಡ್ರಿ ಅಲ್ಲೇ ಕುಂಡ್ರಿ. ಈಗ ಕಾಲುಗಳನ್ನ ಮುಂದ್ ಮಾಡ್ರಿ. ಓಂ ಈಗ ಗೋಮುಖಾಸನ. ಎಲ್ಲ ನೇರವಾಗಿ ಕುಂತ್ಕೊಳ್ರಿ. ನಿಮ್ಮ ಕಾಲ್ ಮೇಲೆ ಈ ರೀತಿ ಪದ್ಮಾಸನ ಸ್ಥಿತಿಯಲ್ಲಿ ಕುಂತ್ಕೊಳ್ಬಹುದು. ಇಲ್ಲ ಅಂದ್ರೆ ಈ ಒಂದ್ ಕಾಲು ಇಲ್ಲಿ ಇರ್ಬೇಕು, ಒಂದ್ ಕಾಲು ಈ ರೀತಿ, ಒಂದ್ ಕಾಲು ಕೆಳಗೆ, ಈ ರೀತಿ ಗೋಮುಖಾಸನ. ಗೋವಿನ ತರ. ಈ ರೀತಿ ಕೈ. ಈಗ ಎಡಗೈ ಮೇಲ್ ಮಾಡ್ರಿ, ಬಲಗೈ ಕೆಳಗಿರ್ಲಿ. ಇದಕ್ಕೆ ಗೋಮುಖಾಸನ ಅಂತ ಕರೀತಾರೆ. ಗೋಮುಖ ಆಸನ. ಎಡಗೈ ಮೇಲಿರ್ಲಿ, ಬಲಗೈ ಕೆಳಗಿರ್ಲಿ. 5 ಸೆಕೆಂಡ್ ದೀರ್ಘವಾಗಿ ಉಸಿರಾಡಿಸ್ರಿ. ಲಾಂಗ್ ಬ್ರೀದಿಂಗ್. ನಿಮ್ಮ ಉಸಿರಾಟಕ್ರಿ ಎಷ್ಟು ದೀರ್ಘವಾಗಿರ್ತೈತಿ ಅಲ್ಲ ಅಷ್ಟು ಯೋಗ ಮಾಡಿದ್ದು, ಹಾಗೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಆಯ್ತು. ಈಗ ಬಲಗೈಯನ್ನ ಮೇಲ್ ಮಾಡ್ರಿ, ಎಡಗೈಯನ್ನ ಕೆಳ ಮಾಡ್ರಿ. ಗೋಮುಖ ಆಸನ. ಬೆನ್ ನೇರವಾಗಿರ್ಬೇಕು. ಯಾರು ಬೆನ್ ದೂಗಿರ್ಬಾರ್ದು, ಬೆನ್ ನೇರವಾಗಿರ್ಬೇಕು. ನಿಮ್ ಕೈ ತಲೆಗೆ ಸೀದಾ ಬಂದಿರ್ಬೇಕು. ಇದಕ್ಕೆ ಗೋಮುಖ ಆಸನ ಅಂತ ಕರೀತಾರೆ. ಹಾ, ಆಯ್ತು, ಸ್ಟಾಪ್. ಈಗ ಪಶ್ಚಿಮೋತ್ತಾಸನವನ್ನು ಮಾಡೋಣ. ನಿಮ್ಮ ಕೈಗಳನ್ನ ಹಿಂದೆ ಕಟ್ರಿ. ಬೆನ್ನನ್ನ ಬಾಗಿಸ್ತಾ ಮೂಗನ್ನ ನೆಲಕ್ಕೆ ಕಟ್ಟಿ ಮೇಲ್ ಮಾಡಿ. ಮೇಲ್ ಆಕಾಶ ನೋಡೋದು, ನಿಧಾನವಾಗಿ ಮೇಲೆ ಆಕಾಶ ನೋಡೋದು, ಮತ್ತೆ ನಿಧಾನವಾಗಿ ಕೆಳಗೆ ಮೂಗನ್ನ ನೆಲಕ್ಕೆ ಹತ್ತೋದು. ಈ ರೀತಿ 5 ಬಾರಿ. ಮಾಡ್ರೋ. ಸ್ಟಾಪ್. ಈಗ ಒಂದು 5 ನಿಮಿಷ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಎದ್ದು ನಿಂತು ನಾವು ಮೊದಲು ಒಂದು ಸುತ್ತು ಮಾಡಿ ತೋರಿಸ್ತೀವಿ, ಆಮೇಲೆ ನೀವು ಪ್ರಾರಂಭ ಮಾಡಿ. ಮೊದಲು ಪ್ರಣಮ ಆಸನ. ಕೈಗಳನ್ನ ಮುಗಿಯೋದು. ಪ್ರಣಮಾಸನದಿಂದ ಹಸ್ತ ಉತ್ಥಾನಾಸನ. ನಿಧಾನವಾಗಿ ಕೈಗಳನ್ನ ಮೇಲಿಂದ ಕೈಗಳನ್ನ ಕೆಳಗೆ ತರೋದು. ಪಾದ ಹಸ್ತಾಸನ. ಪಾದಕ್ಕೆ ಹಚ್ಚಬೇಕು, ಪಾದ ಹಸ್ತಾಸನ. ಆಮೇಲೆ ಬಲಗಾಲನ್ನ ಹಿಂದೆ ತಗೊಳ್ಳೋದು. ಒಂದು ಕಾಲನ್ನ ಹಿಂದೆ ತಗೊಳ್ಳೋದು, ಬಲಗಾಲ ಹಿಂದೆ ತಗೊಳ್ಳೋದು. ಇದಕ್ಕೆ ಅಶ್ವ ಸಂಚಲನಾಸನ ಅಂತ ಕರೀತಾರೆ. 2 ಕಾಲನ್ನ ಹಿಂದೆ ತಗೊಳ್ಳೋದು. ಪರ್ವತಾಸನ. ನಿಧಾನವಾಗಿ ಹಿಂದೆ ಹೋಗಿ ಈ ರೀತಿ ನಿಮ್ಮ ಎದೆ 8 ಅಂಗಗಳು ನೆಲಕ್ಕೆ ಹತ್ತಿರಬೇಕು. ಆಮೇಲೆ ಮೇಲ್ ಮಾಡಿದಾಗ ಭುಜಂಗ ಆಸನ. ಮತ್ತೆ ಹಿಂದೆ ಹೋಗಿ ಈ ರೀತಿ ಪರ್ವತಾಸನ. ಯಾವ ಕಾಲನ್ನ ಹಿಂದೆ ಓದಿರ್ತಿರಲ್ಲ ಅದೇ ಕಾಲನ್ನ ಹಿಂದೆ ತಗೊಳ್ಳೋದು. ಅಶ್ವ ಸಂಚಲನಾಸನ, ಪಾದ ಹಸ್ತಾಸನ, ಮತ್ತು ಕೈಯನ್ನ ಮೇಲೊಯ್ದು ಪ್ರಣಮಾಸನ ಸಹಜ. ಈಗ ಮಾಡಿ ಪ್ರಣಮಾಸನ. ಕೈಗಳನ್ನ ಮುಗಿರಿ. ನಿಧಾನವಾಗಿ 2 ಕೈಗಳನ್ನ ಮೇಲೆ ತಗೊಳ್ರಿ. ಹಸ್ತ ಉತ್ಥಾನಾಸನ.
ಎರಡು ಕೈಗಳನ್ನ ಮೇಲೂ ಏರಿ. ಹಾ, ಪಾದಕ್ಕೆ ನಿಧಾನವಾಗಿ ಕೆಳಗೆ ತೋಡ್ರಿ. ಪಾದ ಹಸ್ತಾಸನ. ಪಾದ ಹಸ್ತಾಸನ. ಈಗ ಬಲಗಾಲನ್ನ ಹಿಂತುಗೊಳ್ರಿ. ಬಲಗಾಲ ಹಿಂತುಗೊಳ್ರಿ. ಅಶ್ವ ಸಂಚಲನಾಸನ. ಅಶ್ವ ಕುದುರೆ ತರ ಅಶ್ವ ಸಂಚಲನಾಸನ. ಎರಡು ಕಾಲನ್ನ ಹಿಂತುಗೊಳ್ರಿ. ಪರ್ವತ ಆಸನ. ಪರ್ವತ ತರ ಪರ್ವತಾಸನ. ಈಗ ಅಷ್ಟಾಂಗ ನಮಸ್ಕಾರಾಸನ. 8 ಅಂಗ ನೆಲಕ್ಕೆ ಹತ್ತಿರ್ಬೇಕು. ಸಾಷ್ಟಾಂಗ ನಮಸ್ಕಾರಾಸನ ಅಂತೂ ಕರೀತಾರೆ. 8 ಅಂಗಗಳು ನೆಲಕ್ಕೆ ಹತ್ತಿರ್ಬೇಕು. ಅಷ್ಟಾಂಗ ನಮಸ್ಕಾರ ಆಸನ. ನಿಮ್ಮ ಹೊಟ್ಟೆ ಭಾಗ ಬಿಟ್ಟು ಎಲ್ಲ 8 ಅಂಗಗಳು ನೆಲಕ್ಕೆ ಹತ್ತಿರ್ಬೇಕು. ಈಗ ಮೇಲ್ ನೋಡ್ರಿ, ಭುಜಂಗಾಸನ. ಮೇಲ್ ನೋಡೋದು, ಆಕಾಶದ ಕಡೆ ನೋಡೋದು ಭುಜಂಗ ಆಸನ. ಮತ್ತೆ ನಿಧಾನವಾಗಿ ಹಿಂದೆ ಹೋಗಿ ಪರ್ವತಾಸನ ಸ್ಥಿತಿಗೆ ಬರ್ರಿ. ಪರ್ವತ ಆಸನ. ಈಗ ಬಲಗಾಲಿನ ಮುಂತುಗೊಳ್ರಿ. ಅಶ್ವ ಸಂಚಲನಾಸನ. ಬಲಗಾಲ್ ಮುಂತುಗೊಳ್ರಿ. ಯಾವ ಕಾಲ್ ಮೊದಲು ಹಿಂದಿಟ್ಟಿರ್ತಿರಲ್ಲ ಆ ಕಾಲ್ ಮುಂತುಗೊಳ್ಳೋದು ಅಶ್ವ ಸಂಚಲನಾಸನ. 2 ಕಾಲ್ ಮುಂತುಗೊಳ್ರಿ. ಪಾದ ಹಸ್ತಾಸನ. ನಿಧಾನವಾಗಿ ಕೈಗಳನ್ನ ಮೇಲ್ ಮಾಡಿ ಹಸ್ತ ಉಸ್ತಾನಾಸನ ಮತ್ತು ಮರಳಿ ಪ್ರಣಮ ಆಸನಕ್ಕೆ ಬರೋದು. ಆಯ್ತು, ನೆಕ್ಸ್ಟ್ ರೌಂಡ್ ಮಾಡಿ. ಪ್ರಣಮಾಸನ ಸ್ಥಿತಿಗೆ ಬರ್ರಿ. ಕೈಗಳನ್ನ ಮುಗಿರಿ. ಪ್ರಣಾಮ. ಸೂರ್ಯನಿಗೆ ಪ್ರಣಾಮವನ್ನು ತಿಳಿಸಿದಾಗ ಈಗ ಪ್ರಣಮಾಸನ. 2 ಕೈಗಳನ್ನ ಮೇಲೂ ಏರಿ. ಹಸ್ತ ಉಸ್ತಾನಾಸನ. 2 ಕೈಗಳನ್ನ ನಿಧಾನವಾಗಿ ಕೆಳಗೆ ತಗೊಳ್ರಿ. ಪಾದಕ್ಕೆ ಹಚ್ಚಿರಿ. ಪಾದ ಹಸ್ತಾಸನ. ನಿಮ್ಮ ಹಸ್ತಗಳು ಪಾದಕ್ಕೆ ಹಚ್ಚೋದು ಪಾದ ಹಸ್ತಾಸನ. ಈಗ ಎಡಗಾಲನ್ನ ಹಿಂತುಗೊಳ್ರಿ. ಇದೀಗ ಬಲಗಾಲ್ ತಗೊಂಡಿದ್ರಿ, ಈಗ ಎಡಗಾಲ್ ಹಿಂತುಗೊಳ್ರಿ. ಅಶ್ವ ಸಂಚಲನಾಸನ. ಅಶ್ವತ್ತರ ಕುದುರೆ ತರ ಅಶ್ವ ಸಂಚಲನಾಸನ. ಇನ್ನೊಂದು ಕಾಲನ್ನ ಹಿಂತುಗೊಳ್ರಿ. ಪರ್ವತ ಆಸನ. ಪರ್ವತಾಸನ. 8 ಅಂಗಗಳು. ಅಷ್ಟಾಂಗ ನಮಸ್ಕಾರಾಸನ. ಸಾಷ್ಟಾಂಗ ನಮಸ್ಕಾರಾಸನ. ನಿಮ್ಮ ಹೊಟ್ಟೆ ಬಿಟ್ಟು 8 ಅಂಗಗಳು ನೆಲಕ್ಕೆ ಹತ್ತಿರ್ಬೇಕು. 2 ಪಾದ, ಮೊಳಕಾಲು 4 ಆದವು, ಎದೆ 3, 2 ಕೈ, ತಲೆ 8 ಅಂಗ ನೆಲಕ್ಕೆ ಹತ್ತಿರ್ಬೇಕು. ಸಾಷ್ಟಾಂಗ ನಮಸ್ಕಾರ ಆಸನ. ಮತ್ತು ಈಗ ಮೇಲ್ ನೋಡ್ರಿ. ಭುಜಂಗಾಸನ. ಮೇಲ್ ನೋಡಪ್ಪ. ಭುಜಂಗಾಸನ. ಆಕಾಶವನ್ನು ನೋಡ್ರಿ. 2 ಕೈಗಳನ್ನ ಮೇಲೆತ್ತಿ. ಭುಜಂಗಾಸನ. ನಿಧಾನವಾಗಿ ಹಿಂದೆ ಹೋಗಿ ಕಾಲುಗಳನ್ನ ಮಡಿಚಿ ಪರ್ವತಾಸನ ಸ್ಥಿತಿಗೆ ಬರ್ರಿ. ಪರ್ವತ ಆಸನ. ಈಗ ಎಡಗಾಲನ್ನ ಮುಂತುಗೊಳ್ರಿ. ಅಶ್ವ ಸಂಚಲನಾಸನ. ಬಲಗಾಲನ್ನ ಮುಂತುಗೊಳ್ರಿ. ಪಾದ ಹಸ್ತಾಸನ. ನಿಧಾನವಾಗಿ 2 ಕೈಗಳನ್ನ ಮೇಲೊಯ್ದು ಹಸ್ತ ಉಸ್ತಾನಾಸನ ಮರಳಿ ಪ್ರಣಮಾಸನ ಸ್ಥಿತಿಗೆ ಬರ್ರಿ. ದಿನ ಈ ಸೂರ್ಯ ನಮಸ್ಕಾರ ಆಸನ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿರುವಂತಹ ಯಾವುದೇ ತರಹದ ರೋಗಗಳಿದ್ರು ನಿವಾರಣೆ ಆಗ್ತವೆ. ದಿನ ಮಾಡ್ಕೊಂತಿರ್ಬೇಕು. ಈಗ ಕುಳಿತುಕೊಂಡು ನೀವು ದಿನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ರಿ. ಈಗ ಕುಳಿತುಕೊಂಡು ಮಾಡುವಂತಹ ಆಸನ. ಈಗ ಕೊನೆಗೆ ಮಾಡುವಂತಹ 5 ಆಸನಗಳು ಪ್ರಾಣಾಯಾಮಗಳು. ಪ್ರಾಣಯಾಮ ಅಂದ್ರೆ ದೇಹದೊಳಗೆ ಪ್ರಾಣವಾಯು ಯಾವ ರೀತಿ ಸಂಚರಿಸುತ್ತಲ್ಲ ಅದರ ಕುರಿತಾಗಿ 5 ರೀತಿ ನಿಮ್ಮ ನರ್ವ್ ಸಿಸ್ಟಮ್ ಆಗಿರ್ಬೋದು. ನಿಮ್ಮ ದೇಹ ಏನಿರ್ಬೇಕಂದ್ರೆ ಸಂಪೂರ್ಣ ಸ್ಟ್ರೆಂತ್ ಆಗ್ಬೇಕಾಗಿತ್ತಂದ್ರೆ ನಿಮ್ಮ ದೇಹದಲ್ಲಿ ಸರಿಯಾಗಿ ಪಚನ ಆಗ್ಬೇಕಾಗಿತ್ತು. ಜೀರ್ಣಕ್ರಿಯೆ ಇವೇನಂತಾರಲ್ಲ ಎಸಿಡಿಟಿ, ವಾತ, ಪಿತ್ತ, ಕಫ ಇವು ಶಮನ ಆಗ್ಬೇಕಾಗಿತ್ತಂದ್ರೆ ಈ ಕೊನೆಗೆ ಈಗ ನಾವು 5 ಆಸನ ಮಾಡಿಸ್ತೀವಲ್ಲ ಅವುಗಳನ್ನ ಮಾಡಿ. ಈಗ ಮೊದಲನೇದಾಗಿ ಕಪಾಲಭಾತಿ. ಭುಜ ಅಳಿಗಾಡಬಾರ್ದು, ಹೊಟ್ಟೆ ಅಷ್ಟೇ ಅಳಿಗಾಡ್ಬೇಕು. ಹೊಟ್ಟೆಯಿಂದ ಏನು ನಿಮ್ಮ ಉಸಿರೈತಲ್ಲ ಹೊರ ಬರ್ಬೇಕು, ಗ್ಯಾಸ್. ಅದಕ್ಕಾಗಿ ಹೊಟ್ಟೆಯಿಂದ ಅಷ್ಟೇ ಕಪಾಲಭಾತಿ ಅಂತ ಕರೀತಾರೆ. ಈಗ ನೋಡ್ರಿ, ಈ ರೀತಿ ಮೊದಲು ಕೈಗಳನ್ನ ಈ ರೀತಿ ಚಿನ್ಮಯ ಮುದ್ರೆಯಲ್ಲಿ ಈ ರೀತಿ ಮುಂದಿಟ್ಕೊಳ್ರಿ. ಬೆನ್ನು ನೇರವಾಗಿರ್ಲಿ. ಮೊದಲು ನಾವೀಗ ತೋರಿಸ್ತೀವಿ. ಸ್ಟಾರ್ಟ್ ಮಾಡಿ. ನಿಧಾನವಾಗಿ ಹೊಟ್ಟೆಯಿಂದ 11 ಬಾರಿ 11 ಸುತ್ತು. 11 ಬಾರಿ ಆಯ್ತಂದ್ರೆ ಮತ್ತೆ 3 ಬಾರಿ ದೀರ್ಘವಾಗಿ ಉಸಿರನ್ನ ಹೇಳ್ಕೊಳ್ಳೋದು. ಮಾಡ್ರಿ, ಸ್ಟಾರ್ಟ್ ಮಾಡ್ರಿ. ಹೊಟ್ಟೆಯಿಂದ ಅಷ್ಟೇ, ಈ ಎದೆ ಮೇಲಿನ ಭುಜ ಅಳಗಾಡಬಾರ್ದು.
ಬಾರಿ ದೀರ್ಘವಾಗಿ ಉಸಿರನ್ನ ತಗೊಳ್ರಿ. ಲಾಂಗ್ ಬ್ರೀದಿಂಗ್, ದೀರ್ಘವಾದಂತಹ ಉಸಿರಾಟ ಕ್ರಿಯೆ. ನೀವು ಎಷ್ಟು ಉಸಿರನ್ನ ದೀರ್ಘವಾಗಿ ಉಸಿರಾಡಿಸ್ತೀರಲ್ಲ ಅಷ್ಟು ನಿಮ್ಮ ಆರೋಗ್ಯ ಹೆಚ್ಚಿಸ್ತೈತಿ, ಅಷ್ಟು ನೀವು ದೀರ್ಘಕಾಲವಾಗಿ ಬದುಕ್ತೀರಿ. ಅದಕ್ಕೆ ದೀರ್ಘವಾಗಿ ಉಸಿರಾಟ ಕ್ರಿಯೆಯನ್ನ ಮಾಡಿ. ಬೆನ್ನು ನೇರವಾಗಿರ್ಬೇಕು. ಎರಡನೇ ಸುತ್ತು, ಎರಡನೇ ಬಾರಿ. ಸ್ಟಾಪ್. ದೀರ್ಘವಾಗಿ 3 ಬಾರಿ ಉಸಿರಾಟ ಕ್ರಿಯೆಯನ್ನ ಮಾಡ್ರಿ. ಉಸಿರು ಆಳವಾಗಿರ್ಬೇಕು, ದೀರ್ಘವಾಗಿರ್ಬೇಕು. ಲಾಂಗ್ ಬ್ರೀದಿಂಗ್. ಉಸಿರು ದೀರ್ಘವಾಗಿ ಎಳ್ಕೊಳ್ಳೋದು, ಒಂದು 5 ಸೆಕೆಂಡ್ ಹಿಡಿದಿಡೋದು, ಮತ್ತು ನಿಧಾನ ಗತಿಯಲ್ಲಿ ಉಸಿರನ್ನ ಹೊರಬಿಡೋದು. ಇದು ಕೊನೆಯ ಸುತ್ತು, 11 ಬಾರಿ. ಸ್ಟಾಪ್. 11 ಬಾರಿ ಆದ್ಮೇಲೆ 3 ಬಾರಿ ದೀರ್ಘವಾಗಿ ಉಸಿರನ್ನ ಹೇಳ್ಕೊಳ್ಳೋದು, ಮತ್ತೆ ನಿಂತ್ಕೊಳ್ಳೋದು. ಈ ರೀತಿಯಾಗಿ ಕಂಟಿನ್ಯೂ ಮಾಡಲ್ಲ, ಸ್ವಲ್ಪ ನಿಂತು ಮಾಡ್ತಾ ಹೋದ್ರೆ ದೇಹಕ್ಕೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ಯೋಗದಲ್ಲಿ ಸೈಡ್ ಎಫೆಕ್ಟ್ ಇರಲ್ಲ. ಈಗ ವಜ್ರಾಸನದಲ್ಲಿ ಕುಂತ್ಕೊಳ್ರಿ. ವಜ್ರಾಸನ, 2 ಕಾಲುಗಳ ಮೇಲೆ ಕುಂತ್ಕೊಳ್ರಿ. ವಜ್ರಾಸನ ಸ್ಥಿತಿಯಲ್ಲಿ. ವಜ್ರಾಸನ ಸೂರ್ಯಭೇದ ಚಂದ್ರಭೇದ ಪ್ರಾಣಾಯಾಮ. ಸೂರ್ಯನಾಡಿ ಚಂದ್ರನಾಡಿ. ಈಗ ನಾವೇನು ಉಸಿರಾಟ ಕ್ರಿಯೆ ಮಾಡ್ತೀವಲ್ಲ, ಸೂರ್ಯನಾಡಿ ಚಂದ್ರನಾಡಿ. ಈಗ ನಿಮ್ಮ ಬಲಗೈ ಹೆಬ್ಬೆಟ್ಟನ್ನ ಐತಲ್ಲ, ಬಲಮೂಗಿನ ಹೊರಳೆ ಮೇಲಿಡ್ರಿ. ಬಲಮೂಗಿನ ಹೊರಳೆ ಮೇಲಿಟ್ಟು ಬಲಗೈಯನ್ನ ಮೇಲೆತ್ತರಿ. ಬಲಗೈ ಮೇಲೆತ್ತಿದ್ರ ಬಲಗೈ ಹೆಬ್ಬಟ್ಟಿನ ಮೇಲೆ, ಬಲಮೂಗಿನ ಹೊರಳೆ ಮೇಲೆ ಬಲಗೈ ಹೆಬ್ಬಟ್ಟನ್ನು ಇಡ್ರಿ. ಎಡಗೈಯನ್ನ ಮೇಲೆತ್ರಿ. ಏಕಕಾಲಕ್ಕೆ ಎಲ್ಲ ಕೈಗಳನ್ನ ಮೇಲ್ ಮಾಡ್ರಿ. 1 2 3 ಸ್ಟಾರ್ಟ್. ಸ್ಟಾಪ್. 11 ಬಾರಿ 21 ಬಾರಿ ಆಯ್ತು ಅಂದ್ರೆ ಅದು ನಿಂತ್ಕೊಂಡು ಮತ್ತೆ 3 ಬಾರಿ ಉಸಿರನ್ನ, ದೀರ್ಘವಾದಂಥ ಉಸಿರನ್ನ ಎಳ್ಕೊಂಡು ಮತ್ತೆ ಮರಳಿ ಪ್ರಾರಂಭ ಮಾಡೋದು. ದೀರ್ಘವಾಗಿ ಉಸಿರನ್ನ ಎಳ್ಕೊಳ್ರಿ. ಉಸಿರು ಆಳವಾಗಿರ್ಬೇಕು, ದೀರ್ಘವಾಗಿರ್ಬೇಕು. ಲಾಂಗ್ ಬ್ರೀದಿಂಗ್. ಬೆನ್ನು ನೇರವಾಗಿರ್ಲಿ. ಈಗ ಎಡಗೈಯನ್ನ ಎಡಮೂಗಿನ ಹೊರಳೆ ಮೇಲಿಡ್ರಿ. ಬಲಗೈಯನ್ನ ಮೇಲೆತ್ತರಿ. ಬಲಗೈಯನ್ನ ಮೇಲೆತ್ರಿ. ಏಕಕಾಲಕ್ಕೆ ಸ್ಟಾಪ್. ದೀರ್ಘವಾಗಿ ಉಸಿರಾಟ, ಆಳವಾಗಿರ್ಬೇಕು ನಿಮ್ಮ ಉಸಿರಾಟ ಕ್ರಿಯೆ. ಉಸಿರನ್ನ ಆಳವಾಗಿ ಎಳ್ಕೊಳ್ಳೋದು, ಒಂದು ಸ್ವಲ್ಪ ಹಿಡಿದಿಟ್ಟು ಒಂದು 5 ಸೆಕೆಂಡ್ ಹಿಡಿದಿಟ್ಟು ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡೋದು. ಪ್ರಾಣವಾಯು. ಅಷ್ಟಾಂಗಗಳು. ಈಗ ಭಸ್ತ್ರಿಕಾ ಪ್ರಾಣಾಯಾಮ. ಭಸ್ತ್ರಿಕಾ ಅಂತಂದ್ರೆ ನಿಮ್ಮ 2 ಕೈಗಳನ್ನ ಮೇಲ್ ಮಾಡೋದು. 2 ಕೈಗಳನ್ನ ಮೇಲ್ ಮಾಡ್ರಿ. ಏಕಕಾಲಕ್ಕೆ ಎಲ್ಲರೂ ಕೈಗಳನ್ನ ಮೇಲ್ ಮಾಡ್ರಪ್ಪ. ಸಿದ್ಧಾರೂಢ, ಕೈಗಳನ್ನ ಮೇಲ್ ಮಾಡ್ರಿ. ಏಕಕಾಲಕ್ಕೆ 1 2 3 ಸ್ಟಾರ್ಟ್.
11 ಬಾರಿ 21 ಬಾರಿ ಆಯ್ತಂದ್ರೆ ನಿಂತ್ಕೊಂಡು 3 ಬಾರಿ ಉಸಿರನ್ನ ಹೇಳ್ಕೊಡ್ರಿ ದೀರ್ಘವಾಗಿ. ಈ ಆಸನ ಮಾಡೋದ್ರಿಂದ ಒಳಗಿರುವಂತಹ ನಿಮ್ಮ ಗಾಳಿ ಚೀಲಗಳಂತ ಏನ್ ಕರೀತಾರಲ್ಲ ಅವು ಏನಕ್ಕವ ಅಂದ್ರೆ ಅದರಲ್ಲಿ ಇರುವಂತಹ ಏನಾದ್ರೂ ಟಾಕ್ಸಿಕ್ ಗ್ಯಾಸ್ ಇತ್ತಂದ್ರೆ ಅದು ಏನಾಕತಿ ಹೊರಗೆ ಬರ್ತೈತಿ ಮತ್ತು ಒಳಗಿರುವಂತಹ ಕುಪ್ಪಸ ಸ್ವಚ್ಛ ಆಕತಿ ಅಂತ ಹೇಳ್ತಾರೆ ಈ ಯೋಗಿಗಳು. ದೀರ್ಘವಾಗಿ 3 ಬಾರಿ ಉಸಿರಾಟ ಕ್ರಿಯೆಯನ್ನ ಮಾಡ್ರಿ. ಆಯ್ತು. 2ನೇ ಸುತ್ತು ಕೈಗಳನ್ನ ಮೇಲ್ ಮಾಡ್ರಿ. 2ನೇ ಸುತ್ತು. ಸ್ಟಾಪ್. ದೀರ್ಘವಾದಂತಹ ಉಸಿರಾಟ ಕ್ರಿಯೆ ಇರಲಿ. ಉಸಿರು ಆಳವಾಗಿರ್ಬೇಕು, ಬೆನ್ನು ನೇರವಾಗಿರ್ಬೇಕು. ಸ್ಥಿರಂ ಸುಖಂ ಆಸನಂ, ದೇಹಕ್ಕೆ ಸ್ಥಿರತೆ ಸೌಖ್ಯ ಇವೆಲ್ಲ ಸಿಗಬೇಕಾಗಿತ್ತಂದ್ರೆ ಯೋಗಾಸನವನ್ನ ಮಾಡಬೇಕು. ನಿತ್ಯ ನಿತ್ಯ ಯೋಗ ಮಾಡಬೇಕು. ಯೋಗ ಅಂತಂದ್ರೆ ಪರಮಾತ್ಮನಲ್ಲಿ ಕೂಡೋದು. ಯೋಗ ವಿಯೋಗ ಅಂತಂತಾರೆ. ಯೋಗ ಅಂತಂದ್ರೆ ಪರಮಾತ್ಮನಲ್ಲಿ ಕೂಡೋದು. ಈಗ ಕೊನೆಯ ಸುತ್ತು ಎಲ್ಲರೂ ಕೈಗಳನ್ನ ಮೇಲ್ ಮಾಡ್ರಿ. 3 ಬಾರಿ 3 ಸುತ್ತು. 3ನೇ ಸುತ್ತು ಕೊನೆಯ ಸುತ್ತು ಕೈಗಳನ್ನ ಮೇಲ್ ಮಾಡ್ರಿ. ಸ್ಟಾರ್ಟ್. ಸ್ಟಾಪ್. ಈಗ ಸಹಜ ಸ್ಥಿತಿಯಲ್ಲಿ ಕುಂತ್ಕೊಳ್ರಿ. ಸಹಜ ಸ್ಥಿತಿಯಲ್ಲಿ ಕುಂತ್ಕೊಳ್ರಿ. ಮೂರು ಬಾರಿ ದೀರ್ಘವಾದಂತಹ ಉಸಿರಾಟ ಕ್ರಿಯೆಯನ್ನ ಮಾಡ್ರಿ. ಉಸಿರನ್ನ ಒಳಗೆ ಎಳ್ಕೊಳ್ಳೋದು, ಆನಂದದಿಂದ ಸ್ವಲ್ಪ ಹೊತ್ತು ಹಿಡಿದಿಡೋದು, ನಿಧಾನವಾಗಿ ಬಿಡೋದು. ಉಸಿರು ದೀರ್ಘವಾಗಿರ್ಲಿ. ನಿಮ್ಮ ಉಸಿರು ಎಷ್ಟು ದೀರ್ಘವಾಗಿರ್ತೈತಲ್ಲ ಅಷ್ಟು ನೀವೇನಂದ್ರೆ ಲಾಂಗ್ ಲೈಫ್, ಅಷ್ಟು ವರ್ಷ ಹೆಚ್ಚಿಗೆ ಬದುಕ್ತೀರಿ. ಅದಕ್ಕೆ ಆಮೆ ಇವೆಲ್ಲ ದೀರ್ಘವಾಗಿ ಉಸಿರಾಡಿಸ್ತಾವ. ಅದಕ್ಕಾಗಿ ಅವು ಹೆಚ್ಚಿಗೆ ಕಾಲ ಬದುಕ್ತಾವ. ಆಮೆ, ಮೊಸಳೆ ಅವು ಬಹಳ ಲಾಂಗ್ ಬ್ರೀದಿಂಗ್. ಈಗ ಪದ್ಮಾಸನ ಸ್ಥಿತಿಯಲ್ಲಿ ಕುಂತ್ಕೊಳ್ಳಿಕ್ ಬರ್ತದ್ರ ಪ್ರಯತ್ನ ಪಡ್ರಿ. ಪದ್ಮಾಸನ ಸ್ಥಿತಿಯಲ್ಲಿ ಕುಂತ್ಕೊಳ್ರಿ, ಪ್ರಯತ್ನ ಪಡ್ರಿ. ಪದ್ಮಾಸನ ಆಗಿಲ್ಲ ಅಂದ್ರೆ ಸುಖಾಸನದಲ್ಲೇ ಕುಂತ್ಕೊಳ್ರಿ, ಪ್ರಯತ್ನ ಪಡ್ರಿ. ಚಿನ್ಮಯ ಮುದ್ರೆಯಲ್ಲಿರ್ಬೇಕು, ಬೆನ್ನು ನೇರವಾಗಿರ್ಬೇಕು. ಈಗ ನಿಮ್ಮ ನಾಡಿ ಶೋಧನ, ಈಗ ನಾವು ಮಾಡುವಂತಹ ಆಸನ ನಾಡಿ ಶೋಧನ ಪ್ರಾಣಾಯಾಮ ಅಂದ್ರೆ ಅನುಲೋಮ ವಿಲೋಮ. ನಿಮ್ಮ ಬಲಗೈ ಹೆಬ್ಬಟ್ಟನ್ನ ಬಲಮೂಗಿನ ಹೊರಳೆ ಮೇಲಿಡ್ರಿ. ತೋರು ಬೆರಳನ್ನ ನಿಮ್ಮ ಭ್ರೂ ಮಧ್ಯದಲ್ಲಿ ಇಡ್ರಿ. ಈಗ ಎಡಮೂಗಿನ ಹೊರಳೆಯಿಂದ ಉಸಿರನ್ನ ಎಳ್ಕೊಳ್ರಿ. ಎಡಮೂಗಿನ ಹೊರಳೆಯಿಂದ ಉಸಿರನ್ನ ಎಳ್ಕೊಳ್ರಿ. ಸ್ವಲ್ಪ ಹೊತ್ತು ಹಿಡಿದಿಡೋದು, ಮತ್ತೆ ಎಡಮೂಗಿನ ಹೊರಳೆಯನ್ನು ಮುಚ್ಚೋದು, ಮುಚ್ಚಿ ಬಲಮೂಗಿನ ಹೊರಳೆಯಿಂದ ನಿಧಾನವಾಗಿ ಬಿಡೋದು. ಯಾವ ಮೂಗಿನ ಹೊರಳೆಯಿಂದ ಬಿಟ್ಟಿರ್ತೀರಲ್ಲ, ಈಗ ಬಲಮೂಗಿನ ಹೊರಳೆಯಿಂದ ಉಸಿರನ್ನ ಬಿಟ್ರಂದ್ರೆ ಮತ್ತೆ ಅದೇ ಮೂಗಿನ ಹೊರಳೆಯಿಂದ ಗಾಳಿಯನ್ನ ತಗೊಳ್ಳೋದು. ಉಸಿರನ್ನ ತಗೊಂಡು ಸ್ವಲ್ಪ ಒಂದು 5 ಸೆಕೆಂಡ್ಗಳ ಕಾಲ ಹಿಡಿದಿಟ್ಟು ಮತ್ತು ಇನ್ನೊಂದು ಮೂಗಿನ ಹೊರಳೆಯಿಂದ ಬಿಡೋದು. ಆ ಬಿಟ್ಟಿದ ಮೂಗಿನ ಹೊರಳೆಯಿಂದ ಮತ್ತೆ ದೀರ್ಘವಾಗಿ ಉಸಿರನ್ನ ಒಳಗೆ ಎಳ್ಕೋದು. ಈ ಆಸನ ಮಾಡೋದ್ರಿಂದ ನಿಮ್ಮ ಸ್ಮರಣ ಶಕ್ತಿ, ನೆನಪಿನ ಶಕ್ತಿ ಹೆಚ್ಚಿಗೆ ಆಗ್ತದೆ, ಏಕಾಗ್ರತೆ ಬರ್ತದೆ. ಬಲಮೂಗಿನ ಹೊರಳೆಯಿಂದ ಗಾಳಿಯನ್ನ ಎಳ್ಕೊಳ್ರಿ. ಎಳ್ಕೊಂಡು ಎಡಮೂಗಿನ ಹೊರಳೆಯಿಂದ ಬಿಡ್ರಿ. ಎಡಮೂಗಿನ ಹೊರಳೆಯಿಂದ ಬಿಟ್ಟಿದ್ರೆ ಅದೇ ಮೂಗಿನ ಹೊರಳೆಯಿಂದ ಗಾಳಿಯನ್ನ ಮತ್ತೆ ಎಳ್ಕೊಳ್ಳೋದು. ಎಳ್ಕೊಂಡು ಒಂದು 5 ಸೆಕೆಂಡ್ಗಳ ಕಾಲ ಹಿಡಿದಿಟ್ಟು ಮತ್ತೆ
ಇನ್ನೊಂದು ಮೂಗಿನ ಹೊರಳೆಯಿಂದ ಬಿಡೋದು. ಈ ರೀತಿ ನಾಡಿ ಶೋಧನ ಅಂತ ಕರೀತಾರೆ. ನಮ್ಮ ದೇಹದಲ್ಲಿ ಅಸಂಖ್ಯಾತ ನರ್ವ್ಸ್ 72,000ಕ್ಕಿಂತ ಹೆಚ್ಚಿಗೆ ನರ್ವ್ಸ್ ಅದಾವು. ಅವು ಆಕ್ಟಿವ್ ಆಗಬೇಕಾಗಿತ್ತು. ಅದರಲ್ಲಿ ಉಸಿರಾಟ ಕ್ರಿಯೆ, ರಕ್ತ ಪರಿಚಲನೆ ಚೆನ್ನಾಗಿ ಆಗುತ್ತೆ ಇದರಿಂದ. ಎಲ್ಲ ದೀರ್ಘವಾಗಿ ಉಸಿರನ್ನ ಒಳಗೆ ಎಳ್ಕೊಳ್ರಿ. ಕಣ್ಗಳನ್ನ ಮುಚ್ಚಿರ್ರಿ. ಉಸಿರನ್ನ ಒಳಗೆ ಎಳ್ಕೊಳ್ಳುವಂಥದ್ದು ಅದ್ರ ಮೇಲೆ, ಉಸಿರಿನ ಮೇಲೆ ನಿಮ್ಮ ಗಮನ ಇರಬೇಕು. ಉಸಿರು ಒಳಗೆ ಹೋಗ್ತಾ ಇರೋದು, ಅದನ್ನ ಒಂದು 5 ಸೆಕೆಂಡ್ ಹಿಡಿದು ಇಡೋದು, ಮತ್ತು ಅದನ್ನ ಬಿಡೋದು, ಉಸಿರಿನ ಮೇಲೇನೆ ನಿಮ್ಮ ನಿಯಂತ್ರಣ ಇರಬೇಕು. ಅಲ್ಲಂ ಪ್ರಭುದೇವರು ದೊಡ್ಡ ದೊಡ್ಡ ತಪಸ್ವಿಗಳು ಹಠಯೋಗವನ್ನು ಮಾಡಿ ಎಂಥ ದೊಡ್ಡ ಸಿದ್ಧಿ ಪುರುಷರಾದ. ಉಸಿರಿನ ಮೇಲೇನೆ ಗಮನ ಇರಲಿ. ಉಸಿರಾಟ ಕ್ರಿಯೆಯನ್ನ ಆನಂದಿಸುತ್ತಾ ಉಸಿರನ್ನ ಒಳಗೆ ಎಳ್ಕೊಳ್ಳೋದು, ಆನಂದದಿಂದ ಉಸಿರನ್ನ ಇನ್ನೊಂದು ಮೂಗಿನ ಹೊರಳಿಯಿಂದ ಹೊರಗೆ ಬಿಡೋದು. ಅದ್ರ ಮೇಲೆ ಏನಿರ್ಬೇಕಂದ್ರೆ ಸಂಪೂರ್ಣ ನಿಮ್ದು ಏಕಾಗ್ರತೆ ಉಸಿರಿನ ಮೇಲೆ ಇರ್ಬೇಕು. ಗಮನಿಸ್ತಾ ಇರ್ರಿ, ಉಸಿರು ಒಳಗೆ ಹೋಗ್ತಾ ಇರೋದನ್ನ, ಹೊರಗೆ ಬರ್ತಾ ಇರೋದನ್ನ, ಅದ್ರ ಮೇಲೇನೆ ಗಮನ ಇರ್ಬೇಕು. ನಿತ್ಯ ಒಂದು 5 ನಿಮಿಷ ಅಂದ್ರೆ ಒಂದು ಇಂಥ ಅನುಲೋಮ ವಿಲೋಮ, ಪ್ರತಿಯೊಂದು ಆಸನಕ್ಕೆ ಒಂದು 5 ನಿಮಿಷ ಆದ್ರೂ ಟೈಮ್ ಕೊಡ್ಬೇಕು. ಕನಿಷ್ಠ ಒಂದು ಅರ್ಧ ಗಂಟೆ ಆದ್ರೂ ದಿನ ಯೋಗ ಮಾಡಬೇಕು. ಯೋಗ ಜೀವನ ರೋಗ ಮುಕ್ತ ಅಂತ ಕರೀತಾರೆ. ಯೋಗ ಮಾಡೋದ್ರಿಂದ ರೋಗ ಮುಕ್ತರಾಗ್ತೀರಿ, ರೋಗಗಳಿಂದ ಮುಕ್ತರಾಗ್ತೀರಿ. ಆಯ್ತು, ಸ್ಟಾಪ್. ಈಗ ಭ್ರಮರಿ ಪ್ರಾಣಾಯಾಮ, ದುಂಬಿಯಂತೆ ಶಬ್ದವನ್ನ ಮಾಡೋದು ಭ್ರಮರಿ ಪ್ರಾಣಾಯಾಮ. ಏನಂದ್ರೆ ನಿಮ್ಮ 2 ಕೈ ಹೆಬ್ಬಟ್ಟನ್ನ ಎಲ್ಲಿಡೋದು? ಕಿವಿ ಮೇಲಿಡೋದು. ಕಿವಿ ಮೇಲಿಟ್ಟು ತೋರ್ ಬೆರಳು, ಅದರ ಪಕ್ಕದ ಬೆರಳು, ಉದ್ದನೆ ಬೆರಳನ್ನ ಹಣೆ ಮೇಲಿಡೋದು. ಕಿರುಬೆರಳು ಮತ್ತೆ ಉಂಗುರ ಬೆರಳನ್ನ ಕಣ್ಣಿನ ಮೇಲಿಡೋದು. ಕಣ್ಣಿನ ಮೇಲಿಟ್ಟು ಉಸಿರನ್ನ ದೀರ್ಘವಾಗಿ ಎಳ್ಕೊಳ್ಳೋದು. ದುಂಬಿಯಂತೆ ಭ್ರಮರದಂತೆ ಶಬ್ದ ಮಾಡಬೇಕು. ಉಸಿರನ್ನ ಎಳ್ಕೊಳ್ರಿ. ಭ್ರಮರಿ ಪ್ರಾಣಾಯಾಮ ಮಾಡೋದ್ರಿಂದ ಮೆದುಳಿನಲ್ಲಿರುವಂತಹ ನಿಮ್ಮ ಮೆಮೊರಿ ಪವರ್, ನಿಮ್ಮ ಮೆದುಳಿನಲ್ಲಿರುವಂತಹ ಒಂದು ಕಂಪನ ಹುಟ್ಟತೈತಿ. ಆ ಕಂಪನ ಏನಂತಂದ್ರೆ ಜಾಗೃತಗೊಳಿಸ್ತೈತಿ. ಒಳಗಿರುವಂತಹ ಏನೇ ಮೆದುಳಿನಲ್ಲಿರುವಂತಹ ತೊಂದರೆಗಳನ್ನ ಏನಂದ್ರೆ ಅಲ್ಲಿರುವಂತಹ ಯಾವುದೇ ರೋಗಗಳಿದ್ರು ನಿವಾರಣೆ ಆಗ್ತದೆ. ಈಗ ಯೋಗ ಇಲ್ಲಿ ಇಷ್ಟು ಸಾಕು, ಇವತ್ತಿಗೆ ಮುಕ್ತಾಯ. ಈಗ ಪರಮ ಪೂಜ್ಯ ಅಪ್ಪಗಳವರಿಂದ ಆಶೀರ್ವಚನದ ನುಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ನೂತನ ಅನುಭವ ಮಂಟಪದ ಶಿಲ್ಪಿ, ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಮದ್ಗನಲಿಂಗ ಚಕ್ರವರ್ತಿ
ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ವಿಶ್ವ ಯೋಗ ದಿನಾಚರಣೆಯನ್ನು ಭಾಲ್ಕಿ ಮಠದಲ್ಲಿ ಪ್ರತಿ ವರ್ಷ ಯೋಗ ಸಪ್ತಾಹ ಅಂತೆ ಪ್ರತಿ ವರ್ಷ ನಡೀತದೆ. ಈ ವರ್ಷ ಎಲ್ಲ ಮಕ್ಕಳ ಪ್ರೀತಿಗೆ ಪಾತ್ರರಾಗಿ ಯೋಗ ಸಪ್ತಾಹವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಪೂಜ್ಯ ಶ್ರೀ ಸಿದ್ಧಬಸವ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ, ಶಿವಬಸವ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ, ಬಸವಪ್ರಿಯ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಇಲ್ಲೆಲ್ಲ ಈ ಒಂದು ವಿಶ್ವ ಯೋಗ ದಿನಾಚರಣೆಯನ್ನು ಸಸಿಗೆ ನೀರೇರುವ ಮೂಲಕ ಇಲ್ಲಿ ಉದ್ಘಾಟಿಸಿರ್ತಕ್ಕಂಥ ನಮ್ಮ ಮಠದ ಶಾಲೆ ವಿದ್ಯಾರ್ಥಿಯಾಗಿ ಅವರು ಈಗ ಸರ್ಕಾರಿ ಹುದ್ದೆಯಲ್ಲಿ ವೈದ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಡಾಕ್ಟರ್ ಚನ್ನಬಸವ ಧನರಾಜ್ ಬಂಬುಳ್ಗಿ ಅವರಿಗೂ ಇಲ್ಲೆಲ್ಲ ಉಪಸ್ಥಿತಿರ್ತಕ್ಕಂಥ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳೇ, ಬಹುತೇಕ ಇಡೀ ಪ್ರಪಂಚನೇ ಭಾರತಕ್ಕೆ ನೋಡಂಗ ಮಾಡಿದ ಶ್ರೇಯಸ್ಸು ಇದು ಪತಂಜಲಿ ಯೋಗದಲ್ಲಿ ಇಡೀ ಪ್ರಪಂಚನೇ ಈ ಕಡೆ ನೋಡ್ತಾ ಇದೆ. ಎದರದಿಂದ ಅಂದ್ರೆ ಯೋಗದಿಂದ. ಈ ಯೋಗ ಪ್ರತಿಯೊಬ್ಬರಿಗೂ ಇದು ಉತ್ಸಾಹ, ಉಲ್ಲಾಸ, ಒಂದು ಆಸಕ್ತಿ ಹೆಚ್ಚಿಸ್ತಕ್ಕಂಥ ಶಕ್ತಿ ಈ ಯೋಗದಲ್ಲಿದೆ. ಈಗಾಗಲೇ ಶಿವಬಸವ ಗುರುಗಳು ಹೇಳಿದ್ರು, ರೋಗ ಮುಕ್ತ ಆಗಬೇಕಾದ್ರೆ ಏನು ಮಾಡಬೇಕು? ರೋಗ ಮುಕ್ತ ಮಾಡ್ಬೇಕಾದ್ರೆ ಯೋಗ ಮಾಡಬೇಕು. ದಿನನಿತ್ಯ ಎದ್ದ ತಕ್ಷಣ ಪ್ರಾಥಮಿಕ ಕ್ರಿಯೆಗಳು ಮುಗಿದ ಮೇಲೆ ಒಂದು 30 ನಿಮಿಷ ಯೋಗಕ್ಕೆ ನಾವು ಸಮಯ ಕೊಟ್ಟಿವಂದ್ರೆ ನಮ್ದು ಇಡೀ ಶರೀರ, ಮನಸ್ಸು, ನಾವೇನು ಕಾರ್ಯ ಮಾಡ್ತೀವಿ ಅವೆಲ್ಲವೂ ಯಶಸ್ವಿ ಆಗ್ತವ. ಅಂಥ ಶಕ್ತಿ ಈ ಯೋಗದಲ್ಲಿದೆ. ಇದು ಬಹುತೇಕ ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೆ ಇವತ್ತು ಯೋಗವನ್ನು ಆಚರಿಸ್ತಾರೆ. ಹೀಗಾಗಿ ನೀವು ಕೂಡ ಇದು ಯೋಗ ಇದ್ದಾಗ ಅಷ್ಟೇ ಅಲ್ಲ, ಅಪ್ಪೂರು ಹೇಳ್ಯಾರ ಶಿವಬಸವ ಗುರುಗಳಿಗೆ, ಸಿದ್ಧಬಸವ ಮಹಾಸ್ವಾಮಿಗಳವ್ರಿಗೆ, ಇದು ಪ್ರತಿದಿನ ಮಠದಲ್ಲಿ ನಡೀತದೆ. ನೀವೆಲ್ಲರೂ ಈ ಯೋಗದಲ್ಲಿ ಪಾಲ್ಗೊಂಡು ನಿಮ್ಮ ಆರೋಗ್ಯ ಚಲೋ ಇರಬೇಕಂತಕ್ಕಂಥ ಸದುದ್ದೇಶ ಅಪೂರ್ದಿದೆ. ಆ ದಿಶೆಯಲ್ಲಿ ನೀವೆಲ್ಲರೂ ಯೋಗದಲ್ಲಿ ಪ್ರತಿದಿನ ಮಠದಲ್ಲಿ ಯೋಗ ನಡೀತದೆ. ಈ ಯೋಗವನ್ನು ಪ್ರತಿದಿನ ನಿಮ್ಮ ದಿನನಿತ್ಯ ಯಾವ ರೀತಿ ಜಳಕ ಮಾಡ್ತಿರೋ, ದಿನ ಪೂಜೆ ಮಾಡ್ತಿರೋ, ಹಂಗೆ ದಿನ ಯೋಗನೂ ದಿನನಿತ್ಯ ಇದು ಮಠದಲ್ಲಿ ನಡೀತದೆ. ಇದರಲ್ಲೆಲ್ಲರೂ ಸದುಪಯೋಗ ಪಡ್ಕೊಳ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಒಂದು ಯೋಗ ಸಪ್ತಾಹಕ್ಕೆ ಅನೇಕರು ಇಲ್ಲಿ ಸಹಕಾರ, ಅವ್ರ ಸೇವೆ ಆಗಿದೆ. ಅವರಿಗೆಲ್ಲರಿಗೂ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು. ಅದೇ ರೀತಿ ಇಷ್ಟು ದಿನ ಇಷ್ಟು ಚಲೋ ನಡಲಿಕ್ಕೆ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳು ಮತ್ತು ಸಿದ್ಧಬಸವ ಮಹಾಸ್ವಾಮಿಗಳು, ಶಿವಬಸವ ಮಹಾಸ್ವಾಮಿಗಳು, ಸಿದ್ಧಬಸವ ಮಹಾಸ್ವಾಮಿಗಳು ಅವ್ರಿಗೆ ಕೂಡ ಪೂಜ್ಯರನ್ನು ಚಪ್ಪಾಳೆ ತಟ್ಟು ಅಭಿನಂದಿಸಿದ್ರು. ಯಾಕಂತಂದ್ರೆ ಅವ್ರದ್ದು ಬಹುತೇಕ ಈ ರೀತಿ ಸನ್ಯಾಸಿಗಳು ಇದ್ದವರು ಯೋಗವನ್ನು ಮಾಡ್ತಕ್ಕಂಥದ್ದು ಇದೊಂದು ಆದರ್ಶ, ಅನುಕರಣೀಯ ಕಾರ್ಯ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಯೋಗದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ, ಯಾಕಂದ್ರೆ ನಮ್ಮ ಆರೋಗ್ಯ ಚಲೋ ಇರಲಿಕ್ಕೆ ನಾವು ಉತ್ಸಾಹ ಉಲ್ಲಾಸದಿಂದ ಇರಬೇಕಾದ್ರೆ ಹೆಂಗಿತ್ತು, ಮೊದಲು ಏನಿತ್ತಂದ್ರೆ ಬಾವಿಗೆ ಹೋಗಿ ನೀರು ತದ್ರಾದ್ರೆ ಇರ್ತಿತ್ತು, ಹಿಟ್ಟು ಜೋಳ ಬೀಸ್ಕೊಂಡು ಬರೋದ್ರೆ ಇರ್ತಿತ್ತು, ಏನಾದರೂ ನಡೀತಿತ್ತು. ಈಗ ಶರೀರಕ್ಕಿಂತ ಮನಸ್ಸಿಗೆ ಭಾಳಷ್ಟು ಕೆಲಸ ಕೊಡ್ತಾ ಇದ್ದೀವಿ. ಈ ಶರೀರ ಚಲೋ ಇರಬೇಕಾದ್ರೆ ಪ್ರತಿಯೊಬ್ಬರು ಯೋಗ ಮಾಡಬೇಕು. ಯೋಗದಿಂದ ನಮ್ಮ ಜೀವನ, ನಮ್ಮ ಶರೀರ, ಮನಸ್ಸು ಶುದ್ಧೀಕರಣೆಗಾಗಿ ಇದೊಂದು ಯೋಗ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಇಂದಿನ ವಿಶ್ವ ಯೋಗ ದಿನಾಚರಣೆ ಮತ್ತು ವಿಶ್ವ ತಂದೆ
ಅಪ್ಪನ ದಿನಾಚರಣೆನೂ ಇವತ್ತೇ ಇದೆ. ಇವು ಈ ಈ ವಿಶ್ವ ಯೋಗ ವಿಶ್ವ ಅಪ್ಪ ದಿನದ ಎಲ್ಲರಿಗೂ ಶುಭಾಶಯಗಳು, ಎಲ್ಲರಿಗೂ ಶರಣು ಶರಣಾರ್ಥಿ. ಈಗ ಇಲ್ಲೇ ನೀವು ಕುಂತಲ್ಲಿ ಬಾಬು ಸರ್ ಇಲ್ಲಿ ಅನ್ಕ ವ್ಯವಸ್ಥೆ ಮಾಡ್ಯಾರ. ಅಲ್ಲಿ ಯಾವುದೇ ರೀತಿಯ ಸದ್ದು ಗದ್ದಲ ಆಗಲ್ಲಂಗೆ ಶಾಂತವಾಗಿ ಸ್ವೀಕರಿಸಿ ಸಾಲಾಗಿ ತಗೊಂಡು ನೇರವಾಗಿ ಮತ್ತೆ ಪ್ರತಿದಿನ ಮತ್ತೆ ನಿಮ್ದೇನು ದಿನಚರಿ ಇರ್ತದೋ ಅದರಲ್ಲಿ ಹೆಜ್ಜೆ ಹಾಕಿ ಈ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಮುಂದಿನ ಸರ್ತಿ ಇದಕ್ಕಿಂತ ಹೆಚ್ಚಿನ ರೀತಿಯಿಂದ ಇದು ಒಂದು ಹೆಂಗೆ 15ನೇ ಆಗಸ್ಟ್ ಗಣರಾಜ್ಯೋತ್ಸವ ನಾವು ಹೆಂಗೆ ಮಾಡ್ತೇವೋ ಅದೇ ಒಂದು ಮಾದರಿಯಲ್ಲಿ ಈ ವಿಶ್ವ ಯೋಗವನ್ನ ಮುಂದಿನ ಸರ್ತಿ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಎಲ್ಲರೂ ಪಾಲ್ಗೊಳ್ತಾರ ಅಂತಕ್ಕಂಥ ಮಾತನ್ನು ತಿಳಿಸಿ ಈಗ ನೇರವಾಗಿ ಕುಳಿತುಕೋರಿ, ಕೈ ಜೋಡಿಸ್ರಿ. ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ್. ವಿಶ್ವಗುರು ಬಸವಣ್ಣನವರಿಗೆ, ಬಸವಾದಿ ಶಿವಶರಣರಿಗೆ, ಸದ್ಗುರು ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರಿಗೆ, ಸದ್ಗುರು ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ ಶರಣು ಶರಣಾರ್ಥಿ. ಕೊಂಡಿಲ್ ಡಬ್ಬೆ ಹಾಕ್ಬೇಕು. ಒಂದು ಲೈನ್ ಆಗಣ ಬಿಡ್ರಿ ಟೀಚರ್, ಇದು ಆಗಣ ಬಿಡ್ರಿ. ಇಲ್ಲ ಸರ್ ಡಬ್ಬೆ ಹಾಕ್ಬೇಕು, ಡಬ್ಬಿ ಮಾಡ್ಯಾವ ನೋಡಿ. ಮುಂದೆ ಆಡ್ಲಕ್ ಕೆಳಗೆ ಗ್ರೌಂಡ್ದಾಗ ಕೊಂಡು ಅಲ್ಲಿ ಹಾಕಿ ಗ್ರೌಂಡ್ದಾಗ ನಡಿ ನೋಡ್ರಿ. ಕೊಂಡು ನೋಡ್ರಿ ಗ್ರೌಂಡ್ದಾಗ. ಹಾಂ ಕೊಂಡು ನೋಡ್ರಿ, ಕೊಂಡಲ್ಲಿ ಡಬ್ಬೆ ಹಾಕಿ ನನ್ನ ಕುಡಿ. ಹಾಂ ಒಂದು ಭಾರತ್ ಮಾತಾ ಕಿ ಜೈ. ವಂದೇ ವಂದೇ
ಈಗ ಭೀಮಣ್ಣ ಇದು ಕೇದಾರಿ ಸೈಡ್ ಇಬ್ಬರಾಗಿ ಹಿಡ್ರಿ ಅಕ್ಕ ಅದು ವಾಟ್ಸಪ್ ಗಿಲಾಸ್ ಕೊಡ್ರಿ ಇನ್ನೊಂದು 2 ಜನ ಕೊಡ್ರಿ ಅದು ಬೇಡ ಅಲ್ಲೇ ತಗೊಂಡ್ ಸಾವಳಿಯವ್ರೆ ಮಾಡ್ಸರ್ ಬಾಬು ಸರ್ ಸಾವಳಿಯವ್ರು ತಂದಾರೆಲ್ಲ ಹೆಂಗ ಸಾವಕಾಶ ಇಲ್ಲ ನೀನು ಅವರು ಇವ್ರಿಗೆ ಹೇಳಿದೆವು ರುಚಿ ಕಟ್ಟು ಸರಿಯಾಗಿ ಆಗ್ಯದ ನನ್ನ ಸಪ್ಪಗೆ ಸಣ್ಣ ಸರ್ ಆರಾಮಿದ್ರಿ ನೀವು ಬರ್ರಿ ಸರ್ ನಿಖಿಲ್ ತಗೋ ಅಲ್ಲೇ ಅಲ್ಲೇ ನಮ್ದು ಏನೇನೋ ಕಳಿಸ್ರಕ್ಕ ಬಿಡು ಅನ್ಕೋ ಕೇದಾರ್ ಪಾದರಕ್ಷೆ ಹಾಕೊಂಡ್ರಿ ಲೈನ್ ಫ್ಯಾನ್ ನಾಡ್ರಿ ಸರಿ ಕಳಿಸ್ ಜರ ಈ ಕಡೆ ಪಾದರಕ್ಷೆ ಹಾಕೋರಿ ಅಲ್ಲಿಂದ ಈ ಕಡೆ ಬರ್ರಿ ಮುಂದಕ್ಕೆ ಬರ್ರಿ ಸಿದ್ಧಾರೂಢ ಮುಂದಕ್ಕೆ ಬಾಯ್ ಕಟ್